ಬಹುಶಃ ಕಾರ್ಯ ಸಂಬಂಧ ಚರ್ಚೆ ಮಾಡಿದ ಒಂದು ಸೆಕೆಂಡ್ ಮುಗಿಸ್ತೇನೆ. ಏನಿದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ನೋಟ್ ಮಾಡಿಕೊಂಡು ಅದ್ರ ಬಗ್ಗೆ ಮೀಟಿಂಗ್ ಕರೀತಾರೆ ಮತ್ತೆ ಅದನ್ನು ಉತ್ತರ ಕೊಡ್ತಾರೆ. ಈಗ ತಾವೆಲ್ಲ ಅಭಿವೃದ್ಧಿ ಬಗ್ಗೆ, ಬ್ರಿಡ್ಜ್ ಬಗ್ಗೆ, ರಸ್ತೆ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ತಾವೆಲ್ಲ ಹೇಳಿದಿರಿ, ಸಂತೋಷ. ಸಮಸ್ಯೆಗಳು ಈಗ ನಾನು ಕೂಡ ಹೇಳಿದಷ್ಟೇ, ಎಲ್ಲವೂ ಕೂಡ ಅಭಿವೃದ್ಧಿ ಆಗೊಂದು ವಿಚಾರ ಆಗಬೇಕು. ಅದು ನನ್ನ ಲೆಕ್ಕದಲ್ಲಿ ಒಂದು ಸಮಗ್ರ ಅಭಿವೃದ್ಧಿ ಯಾವುದು ಅಂತ ಹೇಳಿದರೆ, ಒಂದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಯಾವುದಂತ ಹೇಳಿದರೆ, ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇವೆ, ಎಷ್ಟು ರೋಡ್ ಕಟ್ಟಿದ್ದೇವೆ, ತೋಡುಗ ನೀರು, ಇದು ಅಲ್ಲ ನನ್ನ ಲೆಕ್ಕದಲ್ಲಿ. ಒಂದು ಕ್ಷೇತ್ರದ ಇಡೀ ಸಂಪೂರ್ಣವಾದ ಅಭಿವೃದ್ಧಿ ಯಾವಾಗ ಕಾಂತ ಅಂತ ಹೇಳಿದರೆ, ಒಂದು ಕ್ಷೇತ್ರದ ಅದು ಮುಖ್ಯ ರಸ್ತೆ ಮತ್ತು ಪೇಟೆಯಲ್ಲಿ ಒಂದು ಮುಸ್ಲಿಂ ಮಕ್ಕಳ ಮಕ್ಕಳು, ಹಿಂದೂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ದಲಿತರ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು, ಎಲ್ಲ ಮಕ್ಕಳು ಕೈ ಹಿಡಿದುಕೊಂಡು ಸಂತೋಷದಿಂದ ನಲಿದಾಡದ ವಾತಾವರಣ ಯಾವಾಗ ನಿರ್ಮಾಣ ಮಾಡ್ತೇವೆ, ಅದು ನಿಜವಾದ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಅದು ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಬರೀ ಶಾಸಕರು ಮಾತ್ರ ಅಲ್ಲ, ಪ್ರತಿಯೊಂದು ಕರಾವಳಿಗೆ ಹೇಳ್ತಿದ್ದೀರಾ, ಇಡೀ ರಾಜ್ಯಕ್ಕೆ ನನ್ನ ಲೆಕ್ಕದಲ್ಲಿ ಹೇಳಿದೆ ನಾನು. ಒಂದು ಎರಡನೇ ಅಂತ ಹೇಳಿ ಅದು ಶಾಸಕರು ಮಾತ್ರ ಪ್ರತಿಯೊಂದು ಮನೆಯವರು ಕೊಡೋದಕ್ಕೆ ಸಹಕಾರ ಕೊಡಬೇಕು. ಸೋದರತೆ ಮತ್ತು ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶಾಸಕರ ನೇತೃತ್ವವನ್ನು ಅವರವರ ಕ್ಷೇತ್ರದಲ್ಲಿ ಅವರವರು ವಹಿಸಿಕೊಳ್ಬೇಕು. ಪ್ರತಿಯೊಬ್ಬ ಒಂದು ಹೆಜ್ಜೆ ಮುಂದಿಟ್ಟರೆ ಪ್ರತಿಯೊಬ್ಬ 10 ಹೆಜ್ಜೆ ನಮಗೆ ಜೊತೆಗೂಡಿ ಸೌಹಾರ್ದ ಮತ್ತು ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿಯೂ ಬರ್ತಾರೆ. ನಮ್ಮ ಜವಾಬ್ದಾರಿ ಏನು, ನಮ್ಮ ವ್ಯಾಪ್ತಿಗೆ ಯಾರೇ ದ್ವೇಷ ಭಾಷಣ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಅವಕಾಶ ಮಾಡಿ ಕೊಡಬಾರದು. ಯಾವುದೊಂದು ಸಮಸ್ಯೆ ಬಂದಾಗ ನಾವು ಸಮಸ್ಯೆಯನ್ನು ಬಗೆಹರಿಸುವಂತ ಪ್ರತಿನಿಧಿಗೆ ಆಗಬೇಕು ಹೊರತು ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವಂತ ನಮ್ಮಲ್ಲಿ ವಿಚಾರ ಆಗಬಾರದು. ಇಂತಹ ನಾಯಕತ್ವ ಮುಖಾಂತರ ತಾವು ಹೋದ್ರೆ ಒಂದು ಅತ್ಯುತ್ತಮವಾದ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರಾವಳಿ ಪ್ರದೇಶ ಖಂಡಿತ ಬರ್ತದೆ ಅಂತ ಹೇಳಿಕೊಂಡು ಎಲ್ಲದಕ್ಕೆ ಸಹಕಾರ ಕೊಡಬೇಕು ಹೇಳಲಿಕ್ಕೆ ನಾನು ಬಯಸಿ, 2 ಬಿಲ್ಗಳಿದೆ. ಮುಖ್ಯಮಂತ್ರಿ ಉತ್ತರ ನೀವೇ ಎಲ್ಲರೂ ವಿಶ್ವಾಸದಿಂದ ಬದುಕೋಣ, ಅಭಿವೃದ್ಧಿಗೆ ಸರ್ಕಾರ ಹಣ ಕೊಡಲ್ಲ, ಆಟೋಮೆಟಿಕ್ ಆಗ್ತದೆ. ವಿಶ್ವಾಸದಿಂದ ಇರೋಣ ಅಂತ ವಿಶ್ವಾಸದಿಂದ ಇರ್ಲಿಕ್ಕೆ ಯಾರು ನಾವೇನ್ ಬೇಡ ಅಂತ ಹೇಳಿದೀವ. ಇದರ ಹಿನ್ನೆಲೆಯಲ್ಲಿ ಒಂದು ಪ್ಯಾಕೇಜ್ ಅನ್ನ ಕೊಡಬೇಕು, ಇಡೀ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ಇಷ್ಟು ಭಾಷಣ ಮಾಡಿದ್ರು. ಸಾಮರಸ್ಯದಿಂದ ಬದುಕಬೇಕು ಅಂತ ಹೇಳಲಿಕ್ಕೆ ನಮಗೆ ಗೊತ್ತಿಲ್ಲ. ನಿಮ್ಮನ್ನ ಅಧ್ಯಕ್ಷರಾಗಿ ಒಪ್ಕೊಂಡಿದ್ರೆ ಸಾಮರಸ್ಯ ಅಲ್ಲೇನು? ಅದನ್ನ ನಾನು ಹೇಳಿದೆ, ಎಲ್ಲ ಕಡೆ ಆಗ್ಲಿ ಅದು. ಈಗ ಬಿಲ್, ಒಂದು ನಿಮಿಷ, 2 ಬಿಲ್ ಇದೆ. ಮಾನ್ಯ ಸಚಿವರು ಅಮೂಲ್ಯವಾದ ಸಮಯ ಕೊಟ್ಟು ಗ್ರಾಮೀಣ ಪೂಜಾರಯ ಅಂತ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್